ಕಲಿಯುಗದಲ್ಲಿ ಹಣವಿದ್ದವನನ್ನೇ ಜ್ಞಾನಿ ಎಂದು ಕರೆಯುತ್ತಾರೆ. ಸತ್ಯ ಹೇಳುವವರನ್ನು ಜನರು ದ್ವೇಷಿಸುತ್ತಾರೆ. ಕುಟುಂಬಗಳು ಒಡೆಯುತ್ತವೆ ಮತ್ತು ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತದೆ. ಈ ಎಲ್ಲಾ ವಿಷಯಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನೇ ಹೇಳಿದ್ದಾನೆ ಎಂದರೆ ನೀವು ನಂಬುತ್ತೀರಾ? ಇಂದು ನಾವು ಕಲಿಯುಗದ ಬಗ್ಗೆ ಶ್ರೀಕೃಷ್ಣನು ಹೇಳಿದ ಕೆಲವು ಭಯಾನಕ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಈ ಸತ್ಯಗಳು ಕೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು, ಏಕೆಂದರೆ ಅವುಗಳಲ್ಲಿ ಬಹುತೇಕವು ಇಂದು ನಮ್ಮ ಕಣ್ಣೆದುರೇ ನಡೆಯುತ್ತಿವೆ. 1. ಹಣವೇ ಮಾನವೀಯತೆಯ ಮಾನದಂಡವಾಗುತ್ತದೆ. ಶ್ರೀಕೃಷ್ಣ ಹೇಳುವ ಪ್ರಕಾರ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅವನ ಗುಣಗಳಿಂದ ಅಥವಾ ಜ್ಞಾನದಿಂದ ಅಳೆಯುವುದಿಲ್ಲ, ಅವನ ಬಳಿ ಎಷ್ಟು ಹಣವಿದೆ ಎಂಬುದರಿಂದ ಅಳೆಯುತ್ತಾರೆ. ಇಂದಿನ ಸಮಾಜವನ್ನು ನೋಡಿದರೆ ಇದು ಎಷ್ಟು ಸತ್ಯ ಎನ್ನುವುದು ಗೊತ್ತಾಗುತ್ತದೆ. ಒಬ್ಬ ವ್ಯಕ್ತಿ ಒಳ್ಳೆಯ ಹೃದಯದವನಾಗಿರಬಹುದು, ಪ್ರಾಮಾಣಿಕನಾಗಿರಬಹುದು, ಆದರೆ ಅವನ ಬಳಿ ಹಣ ಇಲ್ಲದಿದ್ದರೆ ಸಮಾಜದಲ್ಲಿ ಅವನಿಗೆ ಹೆಚ್ಚಿನ ಗೌರವ ಸಿಗುವುದಿಲ್ಲ. ಮತ್ತೊಂದೆಡೆ ತಪ್ಪು ದಾರಿಯಲ್ಲಿ ಹಣ ಸಂಪಾದಿಸಿದವರಿಗೂ ಜನರು ಗೌರವ ಕೊಡುತ್ತಾರೆ. ಇದು ಕಲಿಯುಗದ ಮೊದಲ ದೊಡ್ಡ ಲಕ್ಷಣ. ಹಣವು ಜೀವನಕ್ಕೆ ಅಗತ್ಯ, ಆದರೆ ಅದು ಮನುಷ್ಯನ ಮೌಲ್ಯವನ್ನು ನಿರ್ಧರಿಸುವ ಸಾಧನವಾಗಬಾರದು. ಆದರೆ ಕಲಿಯುಗದಲ್ಲಿ ಅದೇ ಆಗುತ್ತದೆ ಎಂದು ಶ್ರೀಕೃಷ್ಣ ಮುಂಚೆಯೇ ಎಚ್ಚರಿಕೆ ನೀಡಿದ್ದಾನೆ. 2. ಸತ್ಯವನ್ನು ಜನರು ಇಷ್ಟಪಡುವುದಿಲ್ಲ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ. ಕಲಿಯುಗದಲ್ಲಿ ಜನರು ಸತ್ಯ ಕೇಳಲು ಬಯಸುವುದಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ಸುಳ್ಳು ಹೇಳುವವರು, ಮೋಸ ಮಾಡುವವರು, ಜನರನ್ನು ಮೆಚ್ಚಿಸುವ ಮಾತುಗಳನ್ನಾಡುವವರು ಹೆಚ್ಚು ಜನಪ್ರಿಯರಾಗುತ್ತಾರೆ. ಆದರೆ ಸತ್ಯವನ್ನು ಹೇಳುವವರನ್ನು ಜನರು ದೂರ ಇಡುತ್ತಾರೆ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಇದನ್ನು ನೋಡಬಹುದು. ಕೆಲವೊಮ್ಮೆ ಸುಳ್ಳು ಸುದ್ದಿಗಳು ತುಂಬಾ ವೇಗವಾಗಿ ಹರಡುತ್ತವೆ, ಆದರೆ ಸತ್ಯಕ್ಕೆ ಅಷ್ಟೊಂದು ಬೆಲೆ ಇರುವುದಿಲ್ಲ. 3. ಕುಟುಂಬಗಳಲ್ಲಿ ಪ್ರೀತಿ ಕಡಿಮೆಯಾಗುತ್ತದೆ. ಕಲಿಯುಗದಲ್ಲಿ ಕುಟುಂಬಗಳ ನಡುವಿನ ಬಾಂಧವ್ಯ ದುರ್ಬಲವಾಗುತ್ತದೆ. ಹಿಂದೆ ಜನರು ಒಟ್ಟಿಗೆ ವಾಸಿಸುತ್ತಿದ್ದರು, ಹಿರಿಯರಿಗೆ ಗೌರವ ನೀಡುತ್ತಿದ್ದರು. ಆದರೆ ಕಲಿಯುಗದಲ್ಲಿ ಸ್ವಾರ್ಥ ಹೆಚ್ಚಾಗುತ್ತದೆ. ತಂದೆಯ ತಾಯಿ ಮತ್ತು ಮಕ್ಕಳ ನಡುವೆ ಸಹ ಅಂತರ ಬೆಳೆಯುತ್ತದೆ. ಅಣ್ಣ ತಮ್ಮಂದಿರು ಆಸ್ತಿ ವಿಚಾರಕ್ಕಾಗಿ ಜಗಳ ಮಾಡುತ್ತಾರೆ. ಸ್ನೇಹಿತರು ಸ್ವಾರ್ಥಕ್ಕಾಗಿ ದೂರವಾಗುತ್ತಾರೆ. ಇದರಿಂದ ಮನುಷ್ಯನು ಜನರ ನಡುವೆ ಇದ್ದರೂ ಒಂಟಿತನ ಅನುಭವಿಸುತ್ತಾನೆ. 4. ವಿವಾಹದ ಪವಿತ್ರತೆ ಕಡಿಮೆಯಾಗುತ್ತದೆ. ಶ್ರೀಕೃಷ್ಣ ಹೇಳುವ ಪ್ರಕಾರ ಕಲಿಯುಗದಲ್ಲಿ ವಿವಾಹ ಎಂಬುದು ಪವಿತ್ರ ಸಂಬಂಧಕ್ಕಿಂತ ಒಂದು ಒಪ್ಪಂದದಂತಾಗುತ್ತದೆ. ಜನರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ತಮ್ಮ ಸ್ವಾರ್ಥವನ್ನು ಹೆಚ್ಚು ನೋಡುತ್ತಾರೆ. ಸಣ್ಣ ಸಣ್ಣ ಕಾರಣಗಳಿಗೂ ಸಂಬಂಧಗಳು ಮುರಿದು ಹೋಗುತ್ತವೆ. ಪ್ರೀತಿ, ನಂಬಿಕೆ ಮತ್ತು ತ್ಯಾಗದ ಬದಲು ಅನುಮಾನ, ಅಹಂಕಾರ ಮತ್ತು ಸ್ವಾರ್ಥ ಹೆಚ್ಚಾಗುತ್ತದೆ. 5. ಜನರು ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಕಲಿಯುಗದಲ್ಲಿ ಮನುಷ್ಯನ ಗುಣಕ್ಕಿಂತ ಅವನ ರೂಪಕ್ಕೆ ಹೆಚ್ಚು ಬೆಲೆ ಸಿಗುತ್ತದೆ. ಒಬ್ಬ ವ್ಯಕ್ತಿಯ ಹೃದಯ ಎಷ್ಟು ಒಳ್ಳೆಯದು ಎಂಬುದಕ್ಕಿಂತ ಅವನು ಹೇಗೆ ಕಾಣುತ್ತಾನೆ ಎಂಬುದನ್ನು ಜನರು ಹೆಚ್ಚು ಗಮನಿಸುತ್ತಾರೆ. ಇಂದು ಫೋಟೋಗಳು, ಫಿಲ್ಟರ್ಗಳು ಮತ್ತು ಪ್ರದರ್ಶನದ ಜಗತ್ತಿನಲ್ಲಿ ಇದು ಸ್ಪಷ್ಟವಾಗಿ ಕಾಣುತ್ತದೆ. 6. ಮೋಸ ಮಾಡುವವರು ಯಶಸ್ವಿಯಾಗುತ್ತಾರೆ. ಕೃಷ್ಣನ ಮಾತಿನ ಪ್ರಕಾರ ಕಲಿಯುಗದಲ್ಲಿ ಮೋಸ, ವಂಚನೆ ಮತ್ತು ಕಪಟ ಹೆಚ್ಚಾಗುತ್ತದೆ. ಪ್ರಾಮಾಣಿಕವಾಗಿ ದುಡಿಯುವವರಿಗಿಂತ ಶಾರ್ಟ್ಕಟ್ ಬಳಸುವವರು ಹೆಚ್ಚು ಯಶಸ್ವಿಯಾಗುವಂತೆ ಕಾಣುತ್ತಾರೆ. ಆದರೆ ಆ ಯಶಸ್ಸು ಶಾಶ್ವತವಾಗಿರುವುದಿಲ್ಲ, ಏಕೆಂದರೆ ಧರ್ಮದ ನಿಯಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. 7. ಪ್ರಕೃತಿ ತನ್ನ ಸಮತೋಲನ ಕಳೆದುಕೊಳ್ಳುತ್ತದೆ. ಕಲಿಯುಗದಲ್ಲಿ ಮನುಷ್ಯನು ಪ್ರಕೃತಿಯನ್ನು ಶೋಷಿಸಲು ಪ್ರಾರಂಭಿಸುತ್ತಾನೆ. ಕಾಡುಗಳನ್ನು ನಾಶ ಮಾಡಲಾಗುತ್ತದೆ, ನದಿಗಳು ಕಲುಷಿತವಾಗುತ್ತವೆ, ಗಾಳಿ ವಿಷಪೂರಿತವಾಗುತ್ತದೆ. ಇದರಿಂದ ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತವೆ. ಪ್ರವಾಹ, ಬರ, ಭೂಕಂಪ ಮತ್ತು ಅನೇಕ ಸಮಸ್ಯೆಗಳು ಮಾನವನ ಬದುಕನ್ನು ಕಷ್ಟಕರವಾಗಿಸುತ್ತವೆ. 8. ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತದೆ. ಹಿಂದಿನ ಯುಗಗಳಲ್ಲಿ ಜನರು ನೂರಾರು ವರ್ಷ ಬದುಕುತ್ತಿದ್ದರು ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಕಲಿಯುಗದಲ್ಲಿ ಆಯಸ್ಸು ಕ್ರಮೇಣ ಕಡಿಮೆಯಾಗುತ್ತದೆ. ಕಾರಣ ಕೇವಲ ವಯಸ್ಸಲ್ಲ, ಮಾನಸಿಕ ಒತ್ತಡ, ಅಶಾಂತಿ, ಅಸ್ವಸ್ಥ ಆಹಾರ ಮತ್ತು ಅಸಮತೋಲಿತ ಜೀವನಶೈಲಿ. 9. ಧರ್ಮದ ಹೆಸರಿನಲ್ಲಿ ವ್ಯಾಪಾರ ನಡೆಯುತ್ತದೆ. ಕಲಿಯುಗದ ಅತ್ಯಂತ ಅಪಾಯಕಾರಿ ಲಕ್ಷಣಗಳಲ್ಲಿ ಇದು ಒಂದು. ಕೆಲವರು ಧರ್ಮವನ್ನು ಜನರ ಒಳಿತಿಗಾಗಿ ಅಲ್ಲ, ತಮ್ಮ ಲಾಭಕ್ಕಾಗಿ ಬಳಸುತ್ತಾರೆ. ನಿಜವಾದ ಭಕ್ತಿ ಕಡಿಮೆಯಾಗುತ್ತದೆ, ಪ್ರದರ್ಶನ ಹೆಚ್ಚಾಗುತ್ತದೆ. ಶ್ರೀಕೃಷ್ಣ ಹೇಳುವಂತೆ ನಿಜವಾದ ಭಕ್ತಿಯು ಹೃದಯದಲ್ಲಿರಬೇಕು, ಹೊರಗಿನ ಪ್ರದರ್ಶನದಲ್ಲಿ ಅಲ್ಲ. 10. ಮನುಷ್ಯನು ತನ್ನನ್ನೇ ಮರೆತು ಬಿಡುತ್ತಾನೆ. ಕಲಿಯುಗದ ದೊಡ್ಡ ಸಮಸ್ಯೆ ಎಂದರೆ ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಮರೆತು ಬಿಡುತ್ತಾನೆ. ಅವನು ತನ್ನನ್ನು ಕೇವಲ ದೇಹ ಎಂದು ಭಾವಿಸುತ್ತಾನೆ. ಆತ್ಮದ ಬಗ್ಗೆ ಯೋಚಿಸುವುದಿಲ್ಲ. ಹಣ, ಹೆಸರು, ಅಧಿಕಾರ ಮತ್ತು ಸುಖಗಳ ಹಿಂದೆ ಓಡುತ್ತಾ ಜೀವನದ ನಿಜವಾದ ಉದ್ದೇಶವನ್ನೇ ಮರೆತು ಬಿಡುತ್ತಾನೆ. 11. ಜ್ಞಾನಕ್ಕಿಂತ ಮಾಹಿತಿ ಹೆಚ್ಚಾಗುತ್ತದೆ. ಇಂದು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ, ಲಕ್ಷಾಂತರ ಮಾಹಿತಿಗಳು ಸಿಗುತ್ತವೆ, ಆದರೆ ನಿಜವಾದ ಜ್ಞಾನ ಕಡಿಮೆಯಾಗುತ್ತಿದೆ. ಕಲಿಯುಗದಲ್ಲಿ ಜನರು ಎಲ್ಲವನ್ನೂ ತಿಳಿದಿರುವಂತೆ ಕಾಣುತ್ತಾರೆ, ಆದರೆ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಮರೆತು ಬಿಡುತ್ತಾರೆ. 12. ಜನರು ಆತಂಕ ಮತ್ತು ಭಯದಲ್ಲಿ ಬದುಕುತ್ತಾರೆ. ಕೃಷ್ಣ ಹೇಳುವಂತೆ ಕಲಿಯುಗದಲ್ಲಿ ಮನಸ್ಸಿನ ಶಾಂತಿ ಅಪರೂಪವಾಗುತ್ತದೆ. ಜನರಿಗೆ ಎಲ್ಲವೂ ಇದ್ದರೂ ಸಂತೋಷ ಇರುವುದಿಲ್ಲ. ಒಳ್ಳೆಯ ಕೆಲಸ, ಹಣ, ಮನೆ ಇದ್ದರೂ ಒಳಗಿನಿಂದ ಖಾಲಿತನ ಅನುಭವಿಸುತ್ತಾರೆ. 13. ಸ್ನೇಹ ಕೂಡ ಸ್ವಾರ್ಥಮಯವಾಗುತ್ತದೆ. ಕಲಿಯುಗದಲ್ಲಿ ನಿಜವಾದ ಸ್ನೇಹಿತರು ಕಡಿಮೆಯಾಗುತ್ತಾರೆ. ಬಹುತೇಕ ಸಂಬಂಧಗಳು ಲಾಭದ ಆಧಾರದ ಮೇಲೆ ನಿರ್ಮಾಣವಾಗುತ್ತವೆ.
ಲಾಭ ಇದ್ದರೆ ಜನರು ಹತ್ತಿರ ಇರುತ್ತಾರೆ, ಇಲ್ಲದಿದ್ದರೆ ದೂರವಾಗುತ್ತಾರೆ. 14 ಮಕ್ಕಳು ಹಿರಿಯರನ್ನು ಗೌರವಿಸುವುದು ಕಡಿಮೆಯಾಗುತ್ತದೆ. ಶ್ರೀಕೃಷ್ಣ ಹೇಳಿದ ಮತ್ತೊಂದು ಸತ್ಯವೆಂದರೆ ಹಿರಿಯರ ಮಾತಿಗೆ ಬೆಲೆ ಕಡಿಮೆಯಾಗುತ್ತದೆ. ಅನುಭವಕ್ಕಿಂತ ಅಹಂಕಾರ ಹೆಚ್ಚಾಗುತ್ತದೆ. ಹಿರಿಯರ ಮಾರ್ಗದರ್ಶನವನ್ನು ನಿರ್ಲಕ್ಷಿಸಲಾಗುತ್ತದೆ. 15 ಆದರೂ ಕಲಿಯುಗದಲ್ಲೇ ಮೋಕ್ಷ ಪಡೆಯುವುದು ಸುಲಭ. ಇದು ಅತ್ಯಂತ ಆಶ್ಚರ್ಯಕರ ವಿಷಯ. ಇಷ್ಟು ದೋಷಗಳಿದ್ದರೂ ಕೃಷ್ಣ ಒಂದು ದೊಡ್ಡ ರಹಸ್ಯವನ್ನು ಹೇಳುತ್ತಾನೆ. ಹಿಂದಿನ ಯುಗಗಳಲ್ಲಿ ಕಠಿಣ ತಪಸ್ಸು ಮಾಡಬೇಕಾಗಿತ್ತು, ಸಾವಿರಾರು ವರ್ಷ ಧ್ಯಾನ ಮಾಡಬೇಕಾಗಿತ್ತು. ಆದರೆ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ, ಭಕ್ತಿ ಮತ್ತು ಸತ್ಪ್ರವೃತ್ತಿಯಿಂದಲೇ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ಇದೇ ಕಲಿಯುಗದ ಅತ್ಯಂತ ದೊಡ್ಡ ಆಶೀರ್ವಾದ. 16 ಆಹಾರವೇ ವಿಷವಾಗುವ ಕಾಲ. ಶ್ರೀಕೃಷ್ಣ ಹೇಳುವ ಪ್ರಕಾರ ಕಲಿಯುಗದಲ್ಲಿ ಮನುಷ್ಯನು ತಿನ್ನುವ ಆಹಾರವು ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ. ಹಿಂದೆ ಜನರು ಪ್ರಕೃತಿಯೊಂದಿಗೆ ಬದುಕುತ್ತಿದ್ದರು, ಆಹಾರ ಶುದ್ಧವಾಗಿತ್ತು. ಆದರೆ ಕಲಿಯುಗದಲ್ಲಿ ಲಾಭಕ್ಕಾಗಿ ಆಹಾರದಲ್ಲಿಯೂ ಕಲಬೆರಕೆ ನಡೆಯುತ್ತದೆ. ಜನರು ರುಚಿಗಾಗಿ ತಿನ್ನುತ್ತಾರೆ, ಆರೋಗ್ಯಕ್ಕಾಗಿ ಅಲ್ಲ. ಇದರ ಪರಿಣಾಮವಾಗಿ ಹೊಸ ಹೊಸ ರೋಗಗಳು ಹುಟ್ಟಿಕೊಳ್ಳುತ್ತವೆ. ವೈದ್ಯಕೀಯ ಕ್ಷೇತ್ರ ಮುಂದುವರಿದರೂ ಆರೋಗ್ಯವಂತರು ಕಡಿಮೆಯಾಗುತ್ತಾರೆ. ಇಂದು ಇದನ್ನು ನಾವು ನಮ್ಮ ಕಣ್ಣಾರೆ ನೋಡುತ್ತಿದ್ದೇವೆ. 17 ಅಧಿಕಾರಕ್ಕಾಗಿ ಜನರು ಏನು ಬೇಕಾದರೂ ಮಾಡುತ್ತಾರೆ. ಕಲಿಯುಗದಲ್ಲಿ ಅಧಿಕಾರ ಮತ್ತು ಪ್ರಭಾವಕ್ಕಾಗಿ ಮನುಷ್ಯನು ತನ್ನ ಮೌಲ್ಯಗಳನ್ನೇ ಮಾರಿಕೊಳ್ಳುತ್ತಾನೆ. ಸತ್ಯ ಮತ್ತು ನ್ಯಾಯಕ್ಕಿಂತ ಅಧಿಕಾರ ಮುಖ್ಯವಾಗುತ್ತದೆ. ಜನರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಸುಳ್ಳು, ಮೋಸ ಮತ್ತು ಅನ್ಯಾಯದ ಮಾರ್ಗಗಳನ್ನು ಆಯ್ಕೆ ಮಾಡುತ್ತಾರೆ. ಕೃಷ್ಣ ಹೇಳುತ್ತಾನೆ, ಅಧಿಕಾರ ಶಾಶ್ವತವಲ್ಲ, ಆದರೆ ಧರ್ಮ ಮಾತ್ರ ಶಾಶ್ವತ. 18 ನಿಜವಾದ ಸಂತೋಷ ಕಣ್ಮರೆಯಾಗುತ್ತದೆ. ಇಂದು ಜನರ ಬಳಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಹಣ ಇದೆ, ಮನರಂಜನೆ ಇದೆ, ಆದರೆ ಸಂತೋಷ ಇದೆಯೇ? ಕಲಿಯುಗದಲ್ಲಿ ಜನರು ಸಂತೋಷವನ್ನು ಹೊರಗೆ ಹುಡುಕುತ್ತಾರೆ, ಆದರೆ ನಿಜವಾದ ಸಂತೋಷ ಮನಸ್ಸಿನೊಳಗೆ ಇರುತ್ತದೆ. ಅದನ್ನು ಮರೆತಾಗ ಎಷ್ಟೇ ಸಂಪತ್ತು ಇದ್ದರೂ ಜೀವನ ಖಾಲಿ ಅನಿಸುತ್ತದೆ. 19 ಸಮಯವೇ ವೇಗವಾಗಿ ಓಡುತ್ತಿರುವಂತೆ ಭಾಸವಾಗುತ್ತದೆ. ಕಲಿಯುಗದ ಒಂದು ವಿಚಿತ್ರ ಲಕ್ಷಣ ಎಂದರೆ ಸಮಯ ತುಂಬಾ ವೇಗವಾಗಿ ಹೋಗುತ್ತಿರುವ ಅನುಭವ. 1 ವರ್ಷ ಕಳೆದು ಹೋದದ್ದು ಗೊತ್ತಾಗುವುದೇ ಇಲ್ಲ. ಜನರು ಸದಾ ಬ್ಯುಸಿಯಾಗಿರುತ್ತಾರೆ, ಆದರೆ ಜೀವನದ ನಿಜವಾದ ಉದ್ದೇಶದ ಬಗ್ಗೆ ಯೋಚಿಸಲು ಸಮಯವೇ ಸಿಗುವುದಿಲ್ಲ. ಇದು ಕೂಡ ಕಲಿಯುಗದ ಪರಿಣಾಮ ಎಂದು ಪುರಾಣಗಳು ವಿವರಿಸುತ್ತವೆ. 20 ನಕಲಿ ಗುರುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಕೃಷ್ಣ ಎಚ್ಚರಿಕೆ ನೀಡುತ್ತಾನೆ, ಕಲಿಯುಗದಲ್ಲಿ ನಿಜವಾದ ಆಧ್ಯಾತ್ಮಿಕ ಗುರುಗಳಿಗಿಂತ ನಕಲಿ ಗುರುಗಳೇ ಹೆಚ್ಚು ಕಾಣಿಸುತ್ತಾರೆ. ಅವರು ಜನರ ಭಕ್ತಿಯನ್ನು ಬಳಸಿಕೊಂಡು ಹಣ ಮತ್ತು ಖ್ಯಾತಿಯನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಯಾವಾಗಲೂ ವಿವೇಕದಿಂದ ಇರಬೇಕು. ನಿಜವಾದ ಗುರು ನಿಮ್ಮನ್ನು ತನ್ನತ್ತ ಅಲ್ಲ, ದೇವರತ್ತ ಕರೆದೊಯ್ಯುತ್ತಾನೆ. 21 ಅಹಂಕಾರ ಹೆಚ್ಚಾಗುತ್ತದೆ. ಕಲಿಯುಗದಲ್ಲಿ ಜನರು ನಾನು ಎಂಬ ಭಾವನೆಯಲ್ಲಿ ಬದುಕುತ್ತಾರೆ. ನನ್ನ ಹಣ, ನನ್ನ ಮನೆ, ನನ್ನ ಸಾಧನೆ, ನನ್ನ ಯಶಸ್ಸು. ಆದರೆ ಕೃಷ್ಣ ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಒಂದು ದಿನ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗುತ್ತದೆ. ಅದನ್ನು ಅರಿತವನೇ ನಿಜವಾದ ಜ್ಞಾನಿ. 22 ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಒತ್ತಡ ಅನುಭವಿಸುತ್ತಾರೆ. ಹಿಂದೆ ಬಾಲ್ಯವು ಸಂತೋಷದಿಂದ ತುಂಬಿರುತ್ತಿತ್ತು, ಆದರೆ ಕಲಿಯುಗದಲ್ಲಿ ಮಕ್ಕಳಿಗೂ ಒತ್ತಡ ಶುರುವಾಗುತ್ತದೆ. ಓದು, ಸ್ಪರ್ಧೆ, ಹೋಲಿಕೆ ಮತ್ತು ನಿರೀಕ್ಷೆಗಳ ಭಾರ ಹೆಚ್ಚಾಗುತ್ತದೆ. ಬಾಲ್ಯದ ಮುಗ್ಧತೆ ನಿಧಾನವಾಗಿ ಕಣ್ಮರೆಯಾಗುತ್ತದೆ. 23 ಕೋಪ ಮನುಷ್ಯನನ್ನು ಆಳುತ್ತದೆ. ಕಲಿಯುಗದಲ್ಲಿ ಸಹನೆ ಕಡಿಮೆಯಾಗುತ್ತದೆ. ಸಣ್ಣ ವಿಷಯಗಳಿಗೂ ಜನರು ಕೋಪಗೊಳ್ಳುತ್ತಾರೆ. ರಸ್ತೆಯಲ್ಲಿ, ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ ಎಲ್ಲೆಡೆ ಕೋಪ ಮತ್ತು ಅಸಹನೆ ಹೆಚ್ಚಾಗುತ್ತದೆ. ಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ, ಕೋಪದಿಂದ ವಿವೇಕ ನಾಶವಾಗುತ್ತದೆ. ವಿವೇಕ ನಾಶವಾದಾಗ ಮನುಷ್ಯನ ಪತನ ಪ್ರಾರಂಭವಾಗುತ್ತದೆ. 24 ಭಯವೇ ಮನುಷ್ಯನ ದೊಡ್ಡ ಶತ್ರು. ಕಲಿಯುಗದಲ್ಲಿ ಜನರು ಸದಾ ಯಾವುದೋ ಒಂದು ಭಯದಲ್ಲಿ ಬದುಕುತ್ತಾರೆ. ಭವಿಷ್ಯದ ಭಯ, ಹಣದ ಭಯ, ವಿಫಲತೆಯ ಭಯ, ಸಂಬಂಧ ಕಳೆದುಕೊಳ್ಳುವ ಭಯ. ಆದರೆ ಕೃಷ್ಣನ ಸಂದೇಶ ಸ್ಪಷ್ಟ, ನನ್ನಲ್ಲಿ ನಂಬಿಕೆ ಇಡು, ಭಯ ನಿನ್ನಿಂದ ದೂರವಾಗುತ್ತದೆ. 25 ಧರ್ಮದ 4 ಕಾಲುಗಳಲ್ಲಿ ಒಂದು ಮಾತ್ರ ಉಳಿಯುತ್ತದೆ. ಪುರಾಣಗಳ ಪ್ರಕಾರ ಸತ್ಯ, ದಯೆ, ಶೌಚ ಮತ್ತು ತಪಸ್ಸು ಧರ್ಮದ 4 ಕಾಲುಗಳು. ಕಲಿಯುಗದಲ್ಲಿ ಈ 4ರಲ್ಲಿ ಹೆಚ್ಚಿನವು ದುರ್ಬಲವಾಗುತ್ತವೆ. ಸತ್ಯ ಮಾತ್ರ ಸ್ವಲ್ಪ ಮಟ್ಟಿಗೆ ಉಳಿಯುತ್ತದೆ. ಆದ್ದರಿಂದ ಸತ್ಯದ ಮಾರ್ಗದಲ್ಲಿ ನಡೆಯುವುದು ಕಲಿಯುಗದಲ್ಲಿ ಅತ್ಯಂತ ದೊಡ್ಡ ಪುಣ್ಯ. 26 ಜನರು ಹೊರಗಿನ ಯಶಸ್ಸಿಗಾಗಿ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಇಂದು ಎಲ್ಲರೂ ಯಶಸ್ಸನ್ನು ಬಯಸುತ್ತಾರೆ, ಆದರೆ ಅದಕ್ಕಾಗಿ ತಮ್ಮ ಆರೋಗ್ಯ, ಸಂಬಂಧಗಳು ಮತ್ತು ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಕೃಷ್ಣ ಹೇಳುತ್ತಾನೆ, ನೀನು ಜಗತ್ತನ್ನು ಗೆದ್ದರೂ ನಿನ್ನ ಮನಸ್ಸನ್ನು ಕಳೆದುಕೊಂಡರೆ ಅದರ ಪ್ರಯೋಜನವೇನು? 27 ಕೊನೆಯ ದಿನಗಳಲ್ಲಿ ಏನಾಗುತ್ತದೆ? ಪುರಾಣಗಳ ಪ್ರಕಾರ ಕಲಿಯುಗ ಮುಂದುವರಿದಂತೆ ಅಧರ್ಮ ಹೆಚ್ಚಾಗುತ್ತದೆ. ಮನುಷ್ಯರು ಧರ್ಮವನ್ನು ಮರೆತು ಬಿಡುತ್ತಾರೆ. ಸ್ವಾರ್ಥವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತದೆ. ಅಂತಹ ಸಮಯದಲ್ಲಿ ಭಗವಂತನು ಮತ್ತೆ ಅವತರಿಸುತ್ತಾನೆ ಎಂಬ ನಂಬಿಕೆ ಇದೆ. ಆ ಅವತಾರವನ್ನು ಕಲ್ಕಿ ಅವತಾರ ಎಂದು ಕರೆಯಲಾಗುತ್ತದೆ. ಅಧರ್ಮವನ್ನು ನಾಶ ಮಾಡಿ ಹೊಸ ಯುಗಕ್ಕೆ ದಾರಿ ಮಾಡಿಕೊಡುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾದರೆ ಸ್ನೇಹಿತರೆ, ಕಲಿಯುಗದ ಬಗ್ಗೆ ಶ್ರೀಕೃಷ್ಣ ಹೇಳಿದ ಭಯಾನಕ ಸತ್ಯಗಳಲ್ಲಿ ಎಷ್ಟು ಸತ್ಯಗಳು ಇಂದು ನಮ್ಮ ಸುತ್ತ ನಡೆಯುತ್ತಿವೆ ಎಂಬುದನ್ನು ನೀವು ಸ್ವತಃ ನೋಡಬಹುದು. ಆದರೆ ನೆನಪಿಟ್ಟುಕೊಳ್ಳಿ,
ಕಲಿಯುಗ ಎಷ್ಟು ಕಠಿಣವಾಗಿದ್ದರೂ ಒಳ್ಳೆಯತನವನ್ನು ಆಯ್ಕೆ ಮಾಡುವುದು ನಮ್ಮ ಕೈಯಲ್ಲಿದೆ. ಸತ್ಯ, ಪ್ರಾಮಾಣಿಕತೆ, ಭಕ್ತಿ ಮತ್ತು ಮಾನವೀಯತೆಯನ್ನು ಉಳಿಸಿಕೊಂಡರೆ ನಾವು ಕಲಿಯುಗದ ಪ್ರಭಾವದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಶ್ರೀಕೃಷ್ಣನ ಒಂದು ಸಂದೇಶವನ್ನು ಎಂದಿಗೂ ಮರೆಯಬೇಡಿ. ಧರ್ಮದ ಮಾರ್ಗ ಕಷ್ಟವಾಗಿರಬಹುದು, ಆದರೆ ಅದು ಅಂತಿಮವಾಗಿ ವಿಜಯದ ಕಡೆಗೆ ಕರೆದೊಯ್ಯುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಅದ್ಭುತ ಆಧ್ಯಾತ್ಮಿಕ ವಿಷಯದೊಂದಿಗೆ ಭೇಟಿಯಾಗೋಣ. ಹರೇ ಕೃಷ್ಣ. ನಮಸ್ಕಾರ. ಕಲಿಯುಗದಲ್ಲಿ ಹಣವಿದ್ದವನನ್ನೇ ಜ್ಞಾನಿ ಎಂದು ಕರೆಯುತ್ತಾರೆ. ಸತ್ಯ ಹೇಳುವವರನ್ನು ಜನರು ದ್ವೇಷಿಸುತ್ತಾರೆ. ಕುಟುಂಬಗಳು ಒಡೆಯುತ್ತವೆ ಮತ್ತು ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತದೆ. ಈ ಎಲ್ಲಾ ವಿಷಯಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣನೇ ಹೇಳಿದ್ದಾನೆ ಎಂದರೆ ನೀವು ನಂಬುತ್ತೀರಾ? ಇಂದು ನಾವು ಕಲಿಯುಗದ ಬಗ್ಗೆ ಶ್ರೀಕೃಷ್ಣನು ಹೇಳಿದ ಕೆಲವು ಭಯಾನಕ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಈ ಸತ್ಯಗಳು ಕೇಳಿದಾಗ ನಿಮಗೆ ಆಶ್ಚರ್ಯವಾಗಬಹುದು, ಏಕೆಂದರೆ ಅವುಗಳಲ್ಲಿ ಬಹುತೇಕವು ಇಂದು ನಮ್ಮ ಕಣ್ಣೆದುರೇ ನಡೆಯುತ್ತಿವೆ. 1. ಹಣವೇ ಮಾನವೀಯತೆಯ ಮಾನದಂಡವಾಗುತ್ತದೆ. ಶ್ರೀಕೃಷ್ಣ ಹೇಳುವ ಪ್ರಕಾರ ಕಲಿಯುಗದಲ್ಲಿ ಒಬ್ಬ ವ್ಯಕ್ತಿಯ ಮೌಲ್ಯವನ್ನು ಅವನ ಗುಣಗಳಿಂದ ಅಥವಾ ಜ್ಞಾನದಿಂದ ಅಳೆಯುವುದಿಲ್ಲ, ಅವನ ಬಳಿ ಎಷ್ಟು ಹಣವಿದೆ ಎಂಬುದರಿಂದ ಅಳೆಯುತ್ತಾರೆ. ಇಂದಿನ ಸಮಾಜವನ್ನು ನೋಡಿದರೆ ಇದು ಎಷ್ಟು ಸತ್ಯ ಎನ್ನುವುದು ಗೊತ್ತಾಗುತ್ತದೆ. ಒಬ್ಬ ವ್ಯಕ್ತಿ ಒಳ್ಳೆಯ ಹೃದಯದವನಾಗಿರಬಹುದು, ಪ್ರಾಮಾಣಿಕನಾಗಿರಬಹುದು, ಆದರೆ ಅವನ ಬಳಿ ಹಣ ಇಲ್ಲದಿದ್ದರೆ ಸಮಾಜದಲ್ಲಿ ಅವನಿಗೆ ಹೆಚ್ಚಿನ ಗೌರವ ಸಿಗುವುದಿಲ್ಲ. ಮತ್ತೊಂದೆಡೆ ತಪ್ಪು ದಾರಿಯಲ್ಲಿ ಹಣ ಸಂಪಾದಿಸಿದವರಿಗೂ ಜನರು ಗೌರವ ಕೊಡುತ್ತಾರೆ. ಇದು ಕಲಿಯುಗದ ಮೊದಲ ದೊಡ್ಡ ಲಕ್ಷಣ. ಹಣವು ಜೀವನಕ್ಕೆ ಅಗತ್ಯ, ಆದರೆ ಅದು ಮನುಷ್ಯನ ಮೌಲ್ಯವನ್ನು ನಿರ್ಧರಿಸುವ ಸಾಧನವಾಗಬಾರದು. ಆದರೆ ಕಲಿಯುಗದಲ್ಲಿ ಅದೇ ಆಗುತ್ತದೆ ಎಂದು ಶ್ರೀಕೃಷ್ಣ ಮುಂಚೆಯೇ ಎಚ್ಚರಿಕೆ ನೀಡಿದ್ದಾನೆ. 2. ಸತ್ಯವನ್ನು ಜನರು ಇಷ್ಟಪಡುವುದಿಲ್ಲ. ಸತ್ಯ ಯಾವಾಗಲೂ ಕಹಿಯಾಗಿರುತ್ತದೆ. ಕಲಿಯುಗದಲ್ಲಿ ಜನರು ಸತ್ಯ ಕೇಳಲು ಬಯಸುವುದಿಲ್ಲ ಎಂದು ಕೃಷ್ಣ ಹೇಳುತ್ತಾನೆ. ಸುಳ್ಳು ಹೇಳುವವರು, ಮೋಸ ಮಾಡುವವರು, ಜನರನ್ನು ಮೆಚ್ಚಿಸುವ ಮಾತುಗಳನ್ನಾಡುವವರು ಹೆಚ್ಚು ಜನಪ್ರಿಯರಾಗುತ್ತಾರೆ. ಆದರೆ ಸತ್ಯವನ್ನು ಹೇಳುವವರನ್ನು ಜನರು ದೂರ ಇಡುತ್ತಾರೆ. ಇಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ಇದನ್ನು ನೋಡಬಹುದು. ಕೆಲವೊಮ್ಮೆ ಸುಳ್ಳು ಸುದ್ದಿಗಳು ತುಂಬಾ ವೇಗವಾಗಿ ಹರಡುತ್ತವೆ, ಆದರೆ ಸತ್ಯಕ್ಕೆ ಅಷ್ಟೊಂದು ಬೆಲೆ ಇರುವುದಿಲ್ಲ. 3. ಕುಟುಂಬಗಳಲ್ಲಿ ಪ್ರೀತಿ ಕಡಿಮೆಯಾಗುತ್ತದೆ. ಕಲಿಯುಗದಲ್ಲಿ ಕುಟುಂಬಗಳ ನಡುವಿನ ಬಾಂಧವ್ಯ ದುರ್ಬಲವಾಗುತ್ತದೆ. ಹಿಂದೆ ಜನರು ಒಟ್ಟಿಗೆ ವಾಸಿಸುತ್ತಿದ್ದರು, ಹಿರಿಯರಿಗೆ ಗೌರವ ನೀಡುತ್ತಿದ್ದರು. ಆದರೆ ಕಲಿಯುಗದಲ್ಲಿ ಸ್ವಾರ್ಥ ಹೆಚ್ಚಾಗುತ್ತದೆ. ತಂದೆಯ ತಾಯಿ ಮತ್ತು ಮಕ್ಕಳ ನಡುವೆ ಸಹ ಅಂತರ ಬೆಳೆಯುತ್ತದೆ. ಅಣ್ಣ ತಮ್ಮಂದಿರು ಆಸ್ತಿ ವಿಚಾರಕ್ಕಾಗಿ ಜಗಳ ಮಾಡುತ್ತಾರೆ. ಸ್ನೇಹಿತರು ಸ್ವಾರ್ಥಕ್ಕಾಗಿ ದೂರವಾಗುತ್ತಾರೆ. ಇದರಿಂದ ಮನುಷ್ಯನು ಜನರ ನಡುವೆ ಇದ್ದರೂ ಒಂಟಿತನ ಅನುಭವಿಸುತ್ತಾನೆ. 4. ವಿವಾಹದ ಪವಿತ್ರತೆ ಕಡಿಮೆಯಾಗುತ್ತದೆ. ಶ್ರೀಕೃಷ್ಣ ಹೇಳುವ ಪ್ರಕಾರ ಕಲಿಯುಗದಲ್ಲಿ ವಿವಾಹ ಎಂಬುದು ಪವಿತ್ರ ಸಂಬಂಧಕ್ಕಿಂತ ಒಂದು ಒಪ್ಪಂದದಂತಾಗುತ್ತದೆ. ಜನರು ಪರಸ್ಪರ ಅರ್ಥ ಮಾಡಿಕೊಳ್ಳುವುದಕ್ಕಿಂತ ತಮ್ಮ ಸ್ವಾರ್ಥವನ್ನು ಹೆಚ್ಚು ನೋಡುತ್ತಾರೆ. ಸಣ್ಣ ಸಣ್ಣ ಕಾರಣಗಳಿಗೂ ಸಂಬಂಧಗಳು ಮುರಿದು ಹೋಗುತ್ತವೆ. ಪ್ರೀತಿ, ನಂಬಿಕೆ ಮತ್ತು ತ್ಯಾಗದ ಬದಲು ಅನುಮಾನ, ಅಹಂಕಾರ ಮತ್ತು ಸ್ವಾರ್ಥ ಹೆಚ್ಚಾಗುತ್ತದೆ. 5. ಜನರು ಹೊರಗಿನ ಸೌಂದರ್ಯಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ. ಕಲಿಯುಗದಲ್ಲಿ ಮನುಷ್ಯನ ಗುಣಕ್ಕಿಂತ ಅವನ ರೂಪಕ್ಕೆ ಹೆಚ್ಚು ಬೆಲೆ ಸಿಗುತ್ತದೆ. ಒಬ್ಬ ವ್ಯಕ್ತಿಯ ಹೃದಯ ಎಷ್ಟು ಒಳ್ಳೆಯದು ಎಂಬುದಕ್ಕಿಂತ ಅವನು ಹೇಗೆ ಕಾಣುತ್ತಾನೆ ಎಂಬುದನ್ನು ಜನರು ಹೆಚ್ಚು ಗಮನಿಸುತ್ತಾರೆ. ಇಂದು ಫೋಟೋಗಳು, ಫಿಲ್ಟರ್ಗಳು ಮತ್ತು ಪ್ರದರ್ಶನದ ಜಗತ್ತಿನಲ್ಲಿ ಇದು ಸ್ಪಷ್ಟವಾಗಿ ಕಾಣುತ್ತದೆ. 6. ಮೋಸ ಮಾಡುವವರು ಯಶಸ್ವಿಯಾಗುತ್ತಾರೆ. ಕೃಷ್ಣನ ಮಾತಿನ ಪ್ರಕಾರ ಕಲಿಯುಗದಲ್ಲಿ ಮೋಸ, ವಂಚನೆ ಮತ್ತು ಕಪಟ ಹೆಚ್ಚಾಗುತ್ತದೆ. ಪ್ರಾಮಾಣಿಕವಾಗಿ ದುಡಿಯುವವರಿಗಿಂತ ಶಾರ್ಟ್ಕಟ್ ಬಳಸುವವರು ಹೆಚ್ಚು ಯಶಸ್ವಿಯಾಗುವಂತೆ ಕಾಣುತ್ತಾರೆ. ಆದರೆ ಆ ಯಶಸ್ಸು ಶಾಶ್ವತವಾಗಿರುವುದಿಲ್ಲ, ಏಕೆಂದರೆ ಧರ್ಮದ ನಿಯಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. 7. ಪ್ರಕೃತಿ ತನ್ನ ಸಮತೋಲನ ಕಳೆದುಕೊಳ್ಳುತ್ತದೆ. ಕಲಿಯುಗದಲ್ಲಿ ಮನುಷ್ಯನು ಪ್ರಕೃತಿಯನ್ನು ಶೋಷಿಸಲು ಪ್ರಾರಂಭಿಸುತ್ತಾನೆ. ಕಾಡುಗಳನ್ನು ನಾಶ ಮಾಡಲಾಗುತ್ತದೆ, ನದಿಗಳು ಕಲುಷಿತವಾಗುತ್ತವೆ, ಗಾಳಿ ವಿಷಪೂರಿತವಾಗುತ್ತದೆ. ಇದರಿಂದ ಪ್ರಕೃತಿ ವಿಕೋಪಗಳು ಹೆಚ್ಚಾಗುತ್ತವೆ. ಪ್ರವಾಹ, ಬರ, ಭೂಕಂಪ ಮತ್ತು ಅನೇಕ ಸಮಸ್ಯೆಗಳು ಮಾನವನ ಬದುಕನ್ನು ಕಷ್ಟಕರವಾಗಿಸುತ್ತವೆ. 8. ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತದೆ. ಹಿಂದಿನ ಯುಗಗಳಲ್ಲಿ ಜನರು 100 ವರ್ಷ ಬದುಕುತ್ತಿದ್ದರು ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಕಲಿಯುಗದಲ್ಲಿ ಆಯಸ್ಸು ಕ್ರಮೇಣ ಕಡಿಮೆಯಾಗುತ್ತದೆ. ಕಾರಣ ಕೇವಲ ವಯಸ್ಸಲ್ಲ, ಮಾನಸಿಕ ಒತ್ತಡ, ಅಶಾಂತಿ, ಅಸ್ವಸ್ಥ ಆಹಾರ ಮತ್ತು ಅಸಮತೋಲಿತ ಜೀವನಶೈಲಿ. 9. ಧರ್ಮದ ಹೆಸರಿನಲ್ಲಿ ವ್ಯಾಪಾರ ನಡೆಯುತ್ತದೆ. ಕಲಿಯುಗದ ಅತ್ಯಂತ ಅಪಾಯಕಾರಿ ಲಕ್ಷಣಗಳಲ್ಲಿ ಇದು ಒಂದು. ಕೆಲವರು ಧರ್ಮವನ್ನು ಜನರ ಒಳಿತಿಗಾಗಿ ಅಲ್ಲ, ತಮ್ಮ ಲಾಭಕ್ಕಾಗಿ ಬಳಸುತ್ತಾರೆ. ನಿಜವಾದ ಭಕ್ತಿ ಕಡಿಮೆಯಾಗುತ್ತದೆ, ಪ್ರದರ್ಶನ ಹೆಚ್ಚಾಗುತ್ತದೆ. ಶ್ರೀಕೃಷ್ಣ ಹೇಳುವಂತೆ ನಿಜವಾದ ಭಕ್ತಿಯು ಹೃದಯದಲ್ಲಿರಬೇಕು, ಹೊರಗಿನ ಪ್ರದರ್ಶನದಲ್ಲಿ ಅಲ್ಲ. 10. ಮನುಷ್ಯನು ತನ್ನನ್ನೇ ಮರೆತು ಬಿಡುತ್ತಾನೆ. ಕಲಿಯುಗದ ದೊಡ್ಡ ಸಮಸ್ಯೆ ಎಂದರೆ ಮನುಷ್ಯನು ತನ್ನ ನಿಜವಾದ ಸ್ವರೂಪವನ್ನು ಮರೆತು ಬಿಡುತ್ತಾನೆ. ಅವನು ತನ್ನನ್ನು ಕೇವಲ ದೇಹ ಎಂದು ಭಾವಿಸುತ್ತಾನೆ. ಆತ್ಮದ ಬಗ್ಗೆ ಯೋಚಿಸುವುದಿಲ್ಲ. ಹಣ, ಹೆಸರು, ಅಧಿಕಾರ ಮತ್ತು ಸುಖಗಳ ಹಿಂದೆ ಓಡುತ್ತಾ ಜೀವನದ ನಿಜವಾದ ಉದ್ದೇಶವನ್ನೇ ಮರೆತು ಬಿಡುತ್ತಾನೆ. 11. ಜ್ಞಾನಕ್ಕಿಂತ ಮಾಹಿತಿ ಹೆಚ್ಚಾಗುತ್ತದೆ. ಇಂದು ನಮ್ಮ ಕೈಯಲ್ಲಿ ಮೊಬೈಲ್ ಇದೆ.
ಲಕ್ಷಾಂತರ ಮಾಹಿತಿಗಳು ಸಿಗುತ್ತವೆ, ಆದರೆ ನಿಜವಾದ ಜ್ಞಾನ ಕಡಿಮೆಯಾಗುತ್ತಿದೆ. ಕಲಿಯುಗದಲ್ಲಿ ಜನರು ಎಲ್ಲವನ್ನೂ ತಿಳಿದಿರುವಂತೆ ಕಾಣುತ್ತಾರೆ, ಆದರೆ ಜೀವನವನ್ನು ಹೇಗೆ ಬದುಕಬೇಕು ಎಂಬುದನ್ನು ಮರೆತುಬಿಡುತ್ತಾರೆ. 12. ಜನರು ಆತಂಕ ಮತ್ತು ಭಯದಲ್ಲಿ ಬದುಕುತ್ತಾರೆ. ಕೃಷ್ಣ ಹೇಳುವಂತೆ ಕಲಿಯುಗದಲ್ಲಿ ಮನಸ್ಸಿನ ಶಾಂತಿ ಅಪರೂಪವಾಗುತ್ತದೆ. ಜನರಿಗೆ ಎಲ್ಲವೂ ಇದ್ದರೂ ಸಂತೋಷ ಇರುವುದಿಲ್ಲ. ಒಳ್ಳೆಯ ಕೆಲಸ, ಹಣ, ಮನೆ ಇದ್ದರೂ ಒಳಗಿನಿಂದ ಖಾಲಿತನ ಅನುಭವಿಸುತ್ತಾರೆ. 13. ಸ್ನೇಹ ಕೂಡ ಸ್ವಾರ್ಥಮಯವಾಗುತ್ತದೆ. ಕಲಿಯುಗದಲ್ಲಿ ನಿಜವಾದ ಸ್ನೇಹಿತರು ಕಡಿಮೆಯಾಗುತ್ತಾರೆ. ಬಹುತೇಕ ಸಂಬಂಧಗಳು ಲಾಭದ ಆಧಾರದ ಮೇಲೆ ನಿರ್ಮಾಣವಾಗುತ್ತವೆ. ಲಾಭ ಇದ್ದರೆ ಜನರು ಹತ್ತಿರ ಇರುತ್ತಾರೆ, ಇಲ್ಲದಿದ್ದರೆ ದೂರವಾಗುತ್ತಾರೆ. 14. ಮಕ್ಕಳು ಹಿರಿಯರನ್ನು ಗೌರವಿಸುವುದು ಕಡಿಮೆಯಾಗುತ್ತದೆ. ಶ್ರೀಕೃಷ್ಣ ಹೇಳಿದ ಮತ್ತೊಂದು ಸತ್ಯವೆಂದರೆ ಹಿರಿಯರ ಮಾತಿಗೆ ಬೆಲೆ ಕಡಿಮೆಯಾಗುತ್ತದೆ. ಅನುಭವಕ್ಕಿಂತ ಅಹಂಕಾರ ಹೆಚ್ಚಾಗುತ್ತದೆ. ಹಿರಿಯರ ಮಾರ್ಗದರ್ಶನವನ್ನು ನಿರ್ಲಕ್ಷಿಸಲಾಗುತ್ತದೆ. 15. ಆದರೂ ಕಲಿಯುಗದಲ್ಲೇ ಮೋಕ್ಷ ಪಡೆಯುವುದು ಸುಲಭ. ಇದು ಅತ್ಯಂತ ಆಶ್ಚರ್ಯಕರ ವಿಷಯ. ಇಷ್ಟು ದೋಷಗಳಿದ್ದರೂ ಕೃಷ್ಣ ಒಂದು ದೊಡ್ಡ ರಹಸ್ಯವನ್ನು ಹೇಳುತ್ತಾನೆ. ಹಿಂದಿನ ಯುಗಗಳಲ್ಲಿ ಕಠಿಣ ತಪಸ್ಸು ಮಾಡಬೇಕಾಗಿತ್ತು, ಸಾವಿರಾರು ವರ್ಷ ಧ್ಯಾನ ಮಾಡಬೇಕಾಗಿತ್ತು. ಆದರೆ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ, ಭಕ್ತಿ ಮತ್ತು ಸತ್ಪ್ರವೃತ್ತಿಯಿಂದಲೇ ಆಧ್ಯಾತ್ಮಿಕ ಪ್ರಗತಿ ಸಾಧ್ಯ. ಇದೇ ಕಲಿಯುಗದ ಅತ್ಯಂತ ದೊಡ್ಡ ಆಶೀರ್ವಾದ. 16. ಆಹಾರವೇ ವಿಷವಾಗುವ ಕಾಲ. ಶ್ರೀಕೃಷ್ಣ ಹೇಳುವ ಪ್ರಕಾರ ಕಲಿಯುಗದಲ್ಲಿ ಮನುಷ್ಯನು ತಿನ್ನುವ ಆಹಾರವು ತನ್ನ ಶುದ್ಧತೆಯನ್ನು ಕಳೆದುಕೊಳ್ಳುತ್ತದೆ. ಹಿಂದೆ ಜನರು ಪ್ರಕೃತಿಯೊಂದಿಗೆ ಬದುಕುತ್ತಿದ್ದರು, ಆಹಾರ ಶುದ್ಧವಾಗಿತ್ತು. ಆದರೆ ಕಲಿಯುಗದಲ್ಲಿ ಲಾಭಕ್ಕಾಗಿ ಆಹಾರದಲ್ಲಿಯೂ ಕಲಬೆರಕೆ ನಡೆಯುತ್ತದೆ. ಜನರು ರುಚಿಗಾಗಿ ತಿನ್ನುತ್ತಾರೆ, ಆರೋಗ್ಯಕ್ಕಾಗಿ ಅಲ್ಲ. ಇದರ ಪರಿಣಾಮವಾಗಿ ಹೊಸ ಹೊಸ ರೋಗಗಳು ಹುಟ್ಟಿಕೊಳ್ಳುತ್ತವೆ. ವೈದ್ಯಕೀಯ ಕ್ಷೇತ್ರ ಮುಂದುವರಿದರೂ ಆರೋಗ್ಯವಂತರು ಕಡಿಮೆಯಾಗುತ್ತಾರೆ. ಇಂದು ಇದನ್ನು ನಾವು ನಮ್ಮ ಕಣ್ಣಾರೆ ನೋಡುತ್ತಿದ್ದೇವೆ. 17. ಅಧಿಕಾರಕ್ಕಾಗಿ ಜನರು ಏನು ಬೇಕಾದರೂ ಮಾಡುತ್ತಾರೆ. ಕಲಿಯುಗದಲ್ಲಿ ಅಧಿಕಾರ ಮತ್ತು ಪ್ರಭಾವಕ್ಕಾಗಿ ಮನುಷ್ಯನು ತನ್ನ ಮೌಲ್ಯಗಳನ್ನೇ ಮಾರಿಕೊಳ್ಳುತ್ತಾನೆ. ಸತ್ಯ ಮತ್ತು ನ್ಯಾಯಕ್ಕಿಂತ ಅಧಿಕಾರ ಮುಖ್ಯವಾಗುತ್ತದೆ. ಜನರು ತಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಲು ಸುಳ್ಳು, ಮೋಸ ಮತ್ತು ಅನ್ಯಾಯದ ಮಾರ್ಗಗಳನ್ನು ಆಯ್ಕೆ ಮಾಡುತ್ತಾರೆ. ಕೃಷ್ಣ ಹೇಳುತ್ತಾನೆ, ಅಧಿಕಾರ ಶಾಶ್ವತವಲ್ಲ, ಆದರೆ ಧರ್ಮ ಮಾತ್ರ ಶಾಶ್ವತ. 18. ನಿಜವಾದ ಸಂತೋಷ ಕಣ್ಮರೆಯಾಗುತ್ತದೆ. ಇಂದು ಜನರ ಬಳಿ ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಹಣ ಇದೆ, ಮನರಂಜನೆ ಇದೆ, ಆದರೆ ಸಂತೋಷ ಇದೆಯೇ? ಕಲಿಯುಗದಲ್ಲಿ ಜನರು ಸಂತೋಷವನ್ನು ಹೊರಗೆ ಹುಡುಕುತ್ತಾರೆ, ಆದರೆ ನಿಜವಾದ ಸಂತೋಷ ಮನಸ್ಸಿನೊಳಗೆ ಇರುತ್ತದೆ. ಅದನ್ನು ಮರೆತಾಗ ಎಷ್ಟೇ ಸಂಪತ್ತು ಇದ್ದರೂ ಜೀವನ ಖಾಲಿ ಅನಿಸುತ್ತದೆ. 19. ಸಮಯವೇ ವೇಗವಾಗಿ ಓಡುತ್ತಿರುವಂತೆ ಭಾಸವಾಗುತ್ತದೆ. ಕಲಿಯುಗದ ಒಂದು ವಿಚಿತ್ರ ಲಕ್ಷಣ ಎಂದರೆ ಸಮಯ ತುಂಬಾ ವೇಗವಾಗಿ ಹೋಗುತ್ತಿರುವ ಅನುಭವ. 1 ವರ್ಷ ಕಳೆದು ಹೋದದ್ದು ಗೊತ್ತಾಗುವುದೇ ಇಲ್ಲ. ಜನರು ಸದಾ ಬ್ಯುಸಿಯಾಗಿರುತ್ತಾರೆ, ಆದರೆ ಜೀವನದ ನಿಜವಾದ ಉದ್ದೇಶದ ಬಗ್ಗೆ ಯೋಚಿಸಲು ಸಮಯವೇ ಸಿಗುವುದಿಲ್ಲ. ಇದು ಕೂಡ ಕಲಿಯುಗದ ಪರಿಣಾಮ ಎಂದು ಪುರಾಣಗಳು ವಿವರಿಸುತ್ತವೆ. 20. ನಕಲಿ ಗುರುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಕೃಷ್ಣ ಎಚ್ಚರಿಕೆ ನೀಡುತ್ತಾನೆ, ಕಲಿಯುಗದಲ್ಲಿ ನಿಜವಾದ ಆಧ್ಯಾತ್ಮಿಕ ಗುರುಗಳಿಗಿಂತ ನಕಲಿ ಗುರುಗಳೇ ಹೆಚ್ಚು ಕಾಣಿಸುತ್ತಾರೆ. ಅವರು ಜನರ ಭಕ್ತಿಯನ್ನು ಬಳಸಿಕೊಂಡು ಹಣ ಮತ್ತು ಖ್ಯಾತಿಯನ್ನು ಗಳಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಯಾವಾಗಲೂ ವಿವೇಕದಿಂದ ಇರಬೇಕು. ನಿಜವಾದ ಗುರು ನಿಮ್ಮನ್ನು ತನ್ನತ್ತ ಅಲ್ಲ, ದೇವರತ್ತ ಕರೆದೊಯ್ಯುತ್ತಾನೆ. 21. ಅಹಂಕಾರ ಹೆಚ್ಚಾಗುತ್ತದೆ. ಕಲಿಯುಗದಲ್ಲಿ ಜನರು ನಾನು ಎಂಬ ಭಾವನೆಯಲ್ಲಿ ಬದುಕುತ್ತಾರೆ. ನನ್ನ ಹಣ, ನನ್ನ ಮನೆ, ನನ್ನ ಸಾಧನೆ, ನನ್ನ ಯಶಸ್ಸು. ಆದರೆ ಕೃಷ್ಣ ಹೇಳುತ್ತಾನೆ, ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ. ಒಂದು ದಿನ ಎಲ್ಲವನ್ನೂ ಬಿಟ್ಟು ಹೋಗಬೇಕಾಗುತ್ತದೆ. ಅದನ್ನು ಅರಿತವನೇ ನಿಜವಾದ ಜ್ಞಾನಿ. 22. ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಒತ್ತಡ ಅನುಭವಿಸುತ್ತಾರೆ. ಹಿಂದೆ ಬಾಲ್ಯವು ಸಂತೋಷದಿಂದ ತುಂಬಿರುತ್ತಿತ್ತು, ಆದರೆ ಕಲಿಯುಗದಲ್ಲಿ ಮಕ್ಕಳಿಗೂ ಒತ್ತಡ ಶುರುವಾಗುತ್ತದೆ. ಓದು, ಸ್ಪರ್ಧೆ, ಹೋಲಿಕೆ ಮತ್ತು ನಿರೀಕ್ಷೆಗಳ ಭಾರ ಹೆಚ್ಚಾಗುತ್ತದೆ. ಬಾಲ್ಯದ ಮುಗ್ಧತೆ ನಿಧಾನವಾಗಿ ಕಣ್ಮರೆಯಾಗುತ್ತದೆ. 23. ಕೋಪ ಮನುಷ್ಯನನ್ನು ಆಳುತ್ತದೆ. ಕಲಿಯುಗದಲ್ಲಿ ಸಹನೆ ಕಡಿಮೆಯಾಗುತ್ತದೆ. ಸಣ್ಣ ವಿಷಯಗಳಿಗೂ ಜನರು ಕೋಪಗೊಳ್ಳುತ್ತಾರೆ. ರಸ್ತೆಯಲ್ಲಿ, ಮನೆಯಲ್ಲಿ, ಕೆಲಸದ ಸ್ಥಳದಲ್ಲಿ ಎಲ್ಲೆಡೆ ಕೋಪ ಮತ್ತು ಅಸಹನೆ ಹೆಚ್ಚಾಗುತ್ತದೆ. ಕೃಷ್ಣನು ಗೀತೆಯಲ್ಲಿ ಹೇಳುತ್ತಾನೆ, ಕೋಪದಿಂದ ವಿವೇಕ ನಾಶವಾಗುತ್ತದೆ. ವಿವೇಕ ನಾಶವಾದಾಗ ಮನುಷ್ಯನ ಪತನ ಪ್ರಾರಂಭವಾಗುತ್ತದೆ. 24. ಭಯವೇ ಮನುಷ್ಯನ ದೊಡ್ಡ ಶತ್ರು. ಕಲಿಯುಗದಲ್ಲಿ ಜನರು ಸದಾ ಯಾವುದೋ ಒಂದು ಭಯದಲ್ಲಿ ಬದುಕುತ್ತಾರೆ. ಭವಿಷ್ಯದ ಭಯ, ಹಣದ ಭಯ, ವಿಫಲತೆಯ ಭಯ, ಸಂಬಂಧ ಕಳೆದುಕೊಳ್ಳುವ ಭಯ. ಆದರೆ ಕೃಷ್ಣನ ಸಂದೇಶ ಸ್ಪಷ್ಟ, ನನ್ನಲ್ಲಿ ನಂಬಿಕೆ ಇಡು, ಭಯ ನಿನ್ನಿಂದ ದೂರವಾಗುತ್ತದೆ. 25. ಧರ್ಮದ 4 ಕಾಲುಗಳಲ್ಲಿ ಒಂದು ಮಾತ್ರ ಉಳಿಯುತ್ತದೆ. ಪುರಾಣಗಳ ಪ್ರಕಾರ ಸತ್ಯ, ದಯೆ, ಶೌಚ ಮತ್ತು ತಪಸ್ಸು ಧರ್ಮದ 4 ಕಾಲುಗಳು. ಕಲಿಯುಗದಲ್ಲಿ ಈ 4ರಲ್ಲಿ ಹೆಚ್ಚಿನವು ದುರ್ಬಲವಾಗುತ್ತವೆ. ಸತ್ಯ ಮಾತ್ರ ಸ್ವಲ್ಪ ಮಟ್ಟಿಗೆ ಉಳಿಯುತ್ತದೆ. ಆದ್ದರಿಂದ ಸತ್ಯದ ಮಾರ್ಗದಲ್ಲಿ ನಡೆಯುವುದು ಕಲಿಯುಗದಲ್ಲಿ ಅತ್ಯಂತ ದೊಡ್ಡ ಪುಣ್ಯ. 26. ಜನರು ಹೊರಗಿನ ಯಶಸ್ಸಿಗಾಗಿ ಒಳಗಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಇಂದು ಎಲ್ಲರೂ ಯಶಸ್ಸನ್ನು ಬಯಸುತ್ತಾರೆ, ಆದರೆ ಅದಕ್ಕಾಗಿ ತಮ್ಮ ಆರೋಗ್ಯ, ಸಂಬಂಧಗಳು ಮತ್ತು ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತಾರೆ. ಕೃಷ್ಣ ಹೇಳುತ್ತಾನೆ,
ನೀನು ಜಗತ್ತನ್ನು ಗೆದ್ದರೂ ನಿನ್ನ ಮನಸ್ಸನ್ನು ಕಳೆದುಕೊಂಡರೆ ಅದರ ಪ್ರಯೋಜನವೇನು? 27. ಕೊನೆಯ ದಿನಗಳಲ್ಲಿ ಏನಾಗುತ್ತದೆ? ಪುರಾಣಗಳ ಪ್ರಕಾರ ಕಲಿಯುಗ ಮುಂದುವರಿದಂತೆ ಅಧರ್ಮ ಹೆಚ್ಚಾಗುತ್ತದೆ. ಮನುಷ್ಯರು ಧರ್ಮವನ್ನು ಮರೆತು ಬಿಡುತ್ತಾರೆ. ಸ್ವಾರ್ಥವು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತದೆ. ಅಂತಹ ಸಮಯದಲ್ಲಿ ಭಗವಂತನು ಮತ್ತೆ ಅವತರಿಸುತ್ತಾನೆ ಎಂಬ ನಂಬಿಕೆಯಿದೆ. ಆ ಅವತಾರವನ್ನು ಕಲ್ಕಿ ಅವತಾರ ಎಂದು ಕರೆಯಲಾಗುತ್ತದೆ. ಅಧರ್ಮವನ್ನು ನಾಶ ಮಾಡಿ ಹೊಸ ಯುಗಕ್ಕೆ ದಾರಿ ಮಾಡಿಕೊಡುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ. ಹಾಗಾದರೆ ಸ್ನೇಹಿತರೆ, ಕಲಿಯುಗದ ಬಗ್ಗೆ ಶ್ರೀಕೃಷ್ಣ ಹೇಳಿದ ಭಯಾನಕ ಸತ್ಯಗಳಲ್ಲಿ ಎಷ್ಟು ಸತ್ಯಗಳು ಇಂದು ನಮ್ಮ ಸುತ್ತ ನಡೆಯುತ್ತಿವೆ ಎಂಬುದನ್ನು ನೀವು ಸ್ವತಃ ನೋಡಬಹುದು. ಆದರೆ ನೆನಪಿಟ್ಟುಕೊಳ್ಳಿ, ಕಲಿಯುಗ ಎಷ್ಟು ಕಠಿಣವಾಗಿದ್ದರೂ ಒಳ್ಳೆಯತನವನ್ನು ಆಯ್ಕೆ ಮಾಡುವುದು ನಮ್ಮ ಕೈಯಲ್ಲಿದೆ. ಸತ್ಯ, ಪ್ರಾಮಾಣಿಕತೆ, ಭಕ್ತಿ ಮತ್ತು ಮಾನವೀಯತೆಯನ್ನು ಉಳಿಸಿಕೊಂಡರೆ ನಾವು ಕಲಿಯುಗದ ಪ್ರಭಾವದಿಂದ ನಮ್ಮನ್ನು ರಕ್ಷಿಸಿಕೊಳ್ಳಬಹುದು. ಶ್ರೀಕೃಷ್ಣನ ಒಂದು ಸಂದೇಶವನ್ನು ಎಂದಿಗೂ ಮರೆಯಬೇಡಿ. ಧರ್ಮದ ಮಾರ್ಗ ಕಷ್ಟವಾಗಿರಬಹುದು, ಆದರೆ ಅದು ಅಂತಿಮವಾಗಿ ವಿಜಯದ ಕಡೆಗೆ ಕರೆದೊಯ್ಯುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ಅದ್ಭುತ ಆಧ್ಯಾತ್ಮಿಕ ವಿಷಯದೊಂದಿಗೆ ಭೇಟಿಯಾಗೋಣ. ಹರೇ ಕೃಷ್ಣ. ನಮಸ್ಕಾರ.